ಹುಣ್ಣಿಮೆ ಹಿನ್ನೆಲೆ ನಗರದ ಜಗತ್ ಬಡಾವಣೆಯಲ್ಲಿ ಶ್ರೀ ಬಸವೇಶ್ವರ ಸೇವಾ ಸಮಾಜದ ವತಿಯಿಂದ ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದ ಎತ್ತುಗಳಿಂದ ಕರಿಹರಿಸಲಾಯಿತು. ಕಾರು ಹುಣ್ಣಿಮೆ ಪ್ರಯುಕ್ತ ನಗರದ ಜಗತ್ ಬಡಾವಣೆಯ ವಾರ್ಡ್ ನಂಬರ್ 34ರಲ್ಲಿ ಶ್ರೀ ಬಸವೇಶ್ವರ ಸೇವಾ ಸಮಾಜದ ನೇತೃತ್ವದಲ್ಲಿ ರೈತರಾದ ಮಲ್ಲೇಶಪ್ಪ, ಪೀರಪ್ಪ, ಸೋಮ ಮತ್ತು ನಾಗೇಶ್ ದಂಡಪ್ಪಗೋಳ್ ಅವರ ಮನೆಯ ಎತ್ತುಗಳನ್ನು ವಿವಿಧ ಬಣ್ಣಗಳಿಂದ ಶೃಂಗರಿಸಿ ಸಂಪ್ರದಾಯದಂತೆ ಕರಿ ಕಡೆಯುವ ಮೂಲಕ ಸಂಭ್ರಮಿಸಲಾಯಿತು. ಈ ವೇಳೆ ಮಾತನಾಡಿದ ಮುಖಂಡರು, ಮಳೆಗಾಲ ಆರಂಭವಾದ ಹಿನ್ನೆಲೆ ರೈತರ ಹಬ್ಬವಾದ ಕಾರು ಹುಣ್ಣಿಮೆಯನ್ನು ನಮ್ಮ ಪೂರ್ವಜರು ನಡೆಸಿಕೊಂಡು ಬಂದಂತೆ ಈ ವರ್ಷವೂ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಎಂದು ತಿಳಿಸಿದ್ದಾರೆ. ನಿನ್ನೆ ಹೊನ್ನುಗ್ಗಿ ಆದ ಮರುದಿವಸ ಏನಿರ್ತಕ್ಕಂಥ ಕಾರು ಹುಣ್ಣಿಮೆ ಅಂತಂದರೆ ಒಂದು ದೊಡ್ಡ ಹುಣ್ಣಿಮೆಯಲ್ಲಿ ಇರ್ತಕ್ಕಂಥ ಒಂದು ಜ್ಯೇಷ್ಠ ಹುಣ್ಣಿಮೆ ಇದು. ಸೊ ನಿನ್ನೆ ಇಲ್ಲಿರ್ತಕ್ಕಂಥ ಒಂದು ಹೊನ್ನುಗ್ಗಿ ಅಂತಂದರೆ ದೇವಲೋಕದಲ್ಲಿ ಕೆಳಗಡೆ ಹೋಗಿ ರೈತರಿಗೆ ಯಾರು ಸಹಾಯ ಮಾಡ್ತೀರ ಅಂತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ಬಂಗಾರ ಉಂಗುರ ಮತ್ತು ಹುಗ್ಗಿ ಹಾಕಿ ಕೊಟ್ಟಾಗ ಅವಾಗ ನಂದಿ ಇದರಲ್ಲಿ ಹುಗ್ಗಿನಲ್ಲಿ ಉಂಗುರ ಬಂದಾಗ ನಂದಿಗೆ ತಳ ಕಳಿಸ್ತಾರೆ, ನೀನು ಹೋಗಿ ರೈತರನ್ನು ಸೇವೆ ಮಾಡು ಅಂಥೇಳಿ. ಸೊ ಅವಾಗ ನೋಡೋದು ಏನದಲ್ಲ, ಹೊನ್ನುಗ್ಗಿ ಮರುದಿವಸ ಕಾರು ಹುಣ್ಣಿಮೆ ಅಂದರೆ ಜ್ಯೇಷ್ಠ ಹುಣ್ಣಿಮೆ, ದೊಡ್ಡ ಹುಣ್ಣಿಮೆ. ಇವತ್ತಿನ ದಿವಸ ಎತ್ತುಗಳಿಗೆ ಪೂಜೆ ಮಾಡಿ ಅವರಿಗೆ ಅಂಬಲಿ ಮತ್ತು ಉಪ್ಪು ಎಲ್ಲ ನೀರು ಕುಡಿಸಿ ಕೊಂಬಿಗೆ ಬಣ್ಣ ಹಚ್ಚಿ, ಯಾಕೆಂದರೆ ಮಳೆಗಾಲದಲ್ಲಿ ಕೊಂಬಿಗೆ ಏನೂ ಆಗಬಾರ್ದು ಅಂತ ತಿಳ್ಕೊಂಡು ಕಾಲಿನೆಲ್ಲ ಇದು ಮಾಡಿಕೊಂಡು ಇವತ್ತೇನದಲ್ಲ ಕರಿ ಕಡೆಯೋದ್ರ ಮುಖಾಂತರ ನಂದಿಯ ದೇವರಿಗೆ ರೈತರ ಬೆನ್ನೆಲುಬಾದಂಥ ಎತ್ತುಗಳಿಗೆ ಇವತ್ತು ಸಮರ್ಪಣೆ ಆಗಿರ್ತಕ್ಕಂಥದ್ದು. ಈ ಜಗತ್ ಬಡಾವಣೆ ಕಾರುಣೆ ಭಾಳ ವಿಜೃಂಭಣೆಯಿಂದ ಆಗ್ತದೆ, ಭಾಳ ಪುರಾತನ ಕಾಲದಿಂದ ನಡ್ಕೋತ ಬಂದದ. ಇದು ಜಗತ್ತಿಗೆ ಪ್ರಸಿದ್ಧ, ಯಾಕಂದರೆ ಎಲ್ಲ ಹಳ್ಳಿಗೆ ಮುಳುಗಿ ಹೋಗ್ಯದ. ಆದರೆ ಇವತ್ತು ನಮ್ಮಲ್ಲಿ ಜಗತ್ತಿನ ಪ್ರಸಿದ್ಧ ಇದು ಅದ ಅಂದರೆ ಇದು ಕಾರುಣಿ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಇದು ಚಾಲನೆ ಕೊಡ್ಲಿಕ್ಕೆ ನಮ್ಮ ದಕ್ಷಿಣ ಮತಕ್ಷೇತ್ರದ ಅಲ್ಲಂಪ್ರಭು ಪಾಟೀಲ್ ಅವರು ಮಗನಾದ ಅಭಿಷೇಕ್ ಪಾಟೀಲ್ ಅವರು ಚಾಲನೆ ಕೊಡೋದಕ್ಕೆ ಬಂದಿದ್ದಾರೆ. ಅದೇ ರೀತಿ ನಮ್ಮ ದಕ್ಷಿಣ ಮತಕ್ಷೇತ್ರದ ನಿಲ್ಕಂಠ ಮುಲಿಗೆಯವರು ಕೂಡ ಚಾಲನೆ ಕೊಡಲಿಕ್ಕೆ ಬಂದಿದ್ದಾರೆ. ನಮಸ್ಕಾರ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಅಭಿಷೇಕ್ ಪಾಟೀಲ್, ನೀಲಕಂಠರಾವ್ ಮುಲ್ಗೆ, ವಿಜಯ್ ಕುಮಾರ್ ಕಟ್ಟಿಮನಿ, ರಾಜೇಶ್ ಹಡಗಲ್ಕರ್, ಸಮಿತಿ ಮುಖಂಡರಾದ ಅಪ್ಪಣ್ಣ ಗುಡ್ಡ, ರಾಮಣ್ಣ ಸೋಮ, ಸಿದ್ದಣ್ಣ ಅಪ್ಪಣ್ಣ ಗುಡ್ಡ, ಚನ್ನಬಸಪ್ಪ ಕಾಳಗಿ, ಶರಣಬಸಪ್ಪ ಆವಂಟಿಗಿ, ಮಹಾದೇವ್ ಅಂಬಣ್ಣಗೋಡಿ, ಶರಣಬಸಪ್ಪ ಮಹದೇವಪ್ಪ, ದೇವಣ್ಣ ಗಾಂಜಿ, ಶರಣಪ್ಪ ಬುಳ್ಳ, ಭೀಮರಾಯ ಕಟ್ಟಿಮನಿ ಸೇರಿದಂತೆ ಬಡಾವಣೆಯ ಅನೇಕ ಮುಖಂಡರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.